ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಸೊ ಎಲ್ಲರೂ ನನ್ನ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಯಾಪಿಟಲ್ ಲೆಟರ್ ಎ ಮತ್ತು ಬಿಯನ್ನು ಯಾವ ರೀತಿ ಬರೆಸ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ಮತ್ತು ಡಿಯ ಇಂಟ್ರಡಕ್ಷನ್ ಕೊಟ್ಟು ಅದನ್ನು ಯಾವ ರೀತಿ ಬರೆಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಲೆಟರ್ ಸಿಯ ಇಂಟ್ರಡಕ್ಷನ್ ಮೊದಲು ಮಾಡಿಸ್ಬೇಕು ಮಕ್ಕಳಿಗೆ. ಸೊ ನೋಡ್ರಿ, ಇಲ್ಲಿ ಟ್ರೇಸ್ ದ ಆಲ್ಫಾಬೆಟ್ ಅಂತ ಇದೆ. ಸಿ ಫಾರ್ ಕಾರ್, ಸಿ ಫಾರ್ ಕ್ಯಾಟ್, C for ಕ್ಯಾಂಡಲ್. ಸೊ ಈ ರೀತಿ ಮೊದಲು ನಾವು ಮಕ್ಕಳಿಗೆ ಲೆಟರ್ ಸಿಯನ್ನು ಇಂಟ್ರಡಕ್ಷನ್ ಮಾಡಬೇಕು. ನಂತರ ನಾವು ಅದನ್ನು ಯಾವ ರೀತಿ ಟ್ರೇಸಿಂಗ್ ಮಾಡಿಸ್ಬೇಕಂತ ತಿಳಿಸ್ಕೊಡ್ತೀನಿ ನೋಡ್ರಿ. ಕರ್ವ್. ಸೊ ನೋಡ್ರಿ, ಇಲ್ಲಿ ಲೆಟರ್ ಸಿಯಲ್ಲಿ ಕರ್ವ್ ಅಷ್ಟೇ ಬರುತ್ತೆ. ಈಸಿಯಾಗಿ ಅವ್ರು ಬರಿಬೋದು. ಈ ರೀತಿ ಇದನ್ನು ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ರಿ ಟ್ರೇಸಿಂಗ್ ಮಾಡಿಸ್ತಾ. ಇದನ್ನೇ ಡಾಟ್ಸ್ ಹಾಕಿ ಯಾವ ರೀತಿ ಮಕ್ಕಳಿಗೆ ಬರೆಸ್ಬೇಕಂತ ತಿಳಿಸ್ತಾ ಇದ್ದೀನಿ ನೋಡಿ. ಕ್ಯಾಪಿಟಲ್ ಲೆಟರ್ ಸಿ. ಸೊ ಈ ರೀತಿ 2 ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕಂತ ನೋಡಿ. ಕರ್ವ್. ಈ ರೀತಿ ಹೇಳಿಸ್ತಾ ಫುಲ್ ಪೇಜ್ ನೀವು ಇದನ್ನು ರೈಟಿಂಗನ್ನು ಮಾಡಿಸ್ಬೇಕು. ನೆಕ್ಸ್ಟ್ ಇದಾದ ನಂತರ ಸಿ ಆಫ್ಟರ್ ಡಿ ಲೆಟರ್. ಸೊ ಫಸ್ಟ್ ನಾವು ಕ್ಯಾಪಿಟಲ್ ಡಿ ಲೆಟರನ್ನು ಇಂಟ್ರಡಕ್ಷನ್ ಮಾಡಿಸ್ಬೇಕು. ಡಿ ಫಾರ್ ಡ್ರಮ್, ಡಿ ಫಾರ್ ಡಾಗ್, ಡಿ ಫಾರ್ ಡೋರ್. ಸೊ ಈ ರೀತಿ ಫಸ್ಟ್ ನಾವು ಡಿ ಲೆಟರನ್ನು ಇಂಟ್ರಡಕ್ಷನ್ ಮಾಡಿಸಿ ನೆಕ್ಸ್ಟ್ ಏನು ಮಾಡಬೇಕು, ಡಿ ಲೆಟರನ್ನು ಟ್ರೇಸಿಂಗನ್ನು ಮಾಡಿಸ್ಬೇಕು. ಸೊ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಸೊ ಈ ರೀತಿ ಹೇಳಿಸ್ತಾ ಫುಲ್ ಪೇಜನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಇದನ್ನೇ ನಾವು ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕಂತ ತಿಳಿಸ್ತೀನಿ ನೋಡಿ. ಸೊ ನೋಡಿ, ಈ ರೀತಿ ಡಾಟ್ಸ್ ಹಾಕಬೇಕು. ಕ್ಯಾಪಿಟಲ್ ಲೆಟರ್ ಡಿ 2 ಡಾಟ್ಸ್ ಹಾಕಿ ಅನಂತರ ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಸೊ ಈ ರೀತಿ ಅವರಿಗೆ ಹೇಳಿಸ್ತಾ ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದಾದ ನಂತರ ನಾವು ಎ ಟು ಡಿ ಲೆಟರ್ಸ್ಗಳನ್ನು ರಿವಿಷನ್ ಮಾಡಿಸ್ಬೇಕು. ಸೊ ಯಾವ ರೀತಿ ಮಾಡಿಸ್ಬೇಕಂತ ನೋಡಿ. ರಿವಿಷನ್ ಅಂತ ಹಾಕಿ ಈ ರೀತಿ ಎ ಬಿ ಸಿ ಡಿ ಬರೆಸ್ಬೇಕು. ಸೊ ಬರೆಸಿ ಈ ರೀತಿ ಡಾಟ್ಸನ್ನು ಹಾಕಬೇಕು. ಒಂದೇ ಪೇಜಲ್ಲಿ 4 ಲೆಟರ್ಸ್ಗಳನ್ನು ಬರೆಸ್ಬೇಕು. ಸೊ ಫಸ್ಟು ಎ ಲೆಟರ್, ಸ್ಲ್ಯಾಂಟಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಇದೇ ರೀತಿ ಫುಲ್ ಲೈನನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು ನೀವು ಮಕ್ಕಳಿಗೆ. ಕ್ಯಾಪಿಟಲ್ ಲೆಟರ್ ಎ ಅಂತ ಹೇಳಿಸ್ತಾ. ನೆಕ್ಸ್ಟು ಕ್ಯಾಪಿಟಲ್ ಲೆಟರ್ ಬಿ, ಸ್ಟ್ಯಾಂಡಿಂಗ್ ಲೈನ್, ಕರ್ವ್, ಕರ್ವ್. ಸೊ ಈ ರೀತಿ ಕ್ಯಾಪಿಟಲ್ ಲೆಟರ್ ಬಿಯನ್ನು ಫುಲ್ ಲೈನ್ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಸಿ, ಕರ್ವ್. ಈ ರೀತಿ ಹೇಳಿಸ್ತಾ ಕ್ಯಾಪಿಟಲ್ ಲೆಟರ್ ಸಿಯನ್ನು ಫುಲ್ ಲೈನ್ ಕಂಪ್ಲೀಟ್ ಮಾಡಿಸ್ಬೇಕು. ನೆಕ್ಸ್ಟು ಕ್ಯಾಪಿಟಲ್ ಲೆಟರ್ ಡಿ, ಸ್ಟ್ಯಾಂಡಿಂಗ್ ಲೈನ್, ಕರ್ವ್. ಇದನ್ನು ಸಹಿತ ನೀವೇನು ಮಾಡಬೇಕು, ಫುಲ್ ಲೈನನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಈ ರೀತಿ ನೀವು ರಿವಿಷನ್ ಮಾಡಿಸಿದರೆ ಮಕ್ಕಳಿಗೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಆಗುತ್ತೆ, ಈಸಿ ಆಗುತ್ತೆ. ಲೆಟರ್ಸ್ಗಳ ಬೇಗ ಬರೆಯೋದಕ್ಕೆ ಕಲಿತಾರೆ. ಇದು ಆಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.